ಎಷ್ಟು ಪಿಜ್ಜಾ ತಿಂದ್ರು ದಪ್ಪನೇ ಆಗಿಲ್ಲ ಅಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಈ ಲೂಸ್ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ ಹಲೋ ಜೋ, ಏನ್ ಮಾಡ್ತಿದ್ಯಾ? ಬಿಸಿನಾ? ಇಲ್ಲ ಲೋ, ನಾನು ನಿನ್ನೆ ನೆನ್ಸ್ಕೊತಾ ಇದ್ದೆ, ನೀನ್ ನನ್ನ ಎಷ್ಟ್ ಮಿಸ್ ಮಾಡ್ಕೋತಿದ್ಯಾ ಅಂತ. ಬರೀ ಮಿಸ್ಸಾ? ನಾನೇನ ಮಿಸ್ಸಸ್ಸೇ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಏನಂದೆ? ನಾನ್ ಮರೆತ್ರಿ ಅಲ್ವಾ ನಿನ್ನ ಮಿಸ್ ಮಾಡ್ಕೊಳಕ್ಕೆ ಎಂದೆ. ಮುಚ್ಚಪ್ಪ ಸಾಕು, ಡವ್ ಮಾಡ್ಬೇಡ. ನಿಜ ಜೋ, 24/7 ಆಫ್ಲೈನ್ ಆನ್ಲೈನ್ ನಿಂದೇ ಧ್ಯಾನ. ನನ್ ಫೋನಲ್ಲಿ ನಿನ್ನ ಹೆಸರನ್ನ ನಾನು ಉಸಿರು ಅಂತ ಸೇವ್ ಮಾಡ್ಕೊಂಡಿದೀನಿ ಗೊತ್ತಾ? ಲೋ ಲೂಸು, ಮೊದ್ಲು ಕಾಲ್ ಮಾಡಿದ್ದೇನು ಅಂತ ಹೇಳು. ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸಿದ್ದೀನಿ, ನೋಡ್ದಾ? ಫೋಟೋನಾ? ಇರು ನೋಡ್ತೀನಿ. ಯಾವ್ದೋ ಮಗು ಫೋಟೋ ಕಳ್ಸಿದ್ಯಾ? ಕ್ಯೂಟ್ ಆಗಿದೆ, ನನ್ ತರಾನೇ. ನಾನು ಕ್ಯೂಟು, ನೀನು ಕ್ಯೂಟು, ಕ್ಯೂಟ್ ಪ್ಲಸ್ ಕ್ಯೂಟು ಡಬಲ್ ಕ್ಯೂಟು. ನಾನು ನೀನು ಒಂದಿನ ಹಾಲು ಜೇನು ಸೇರೋ ತರ, ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗೋ ತರ ಎಲ್ಲ ಸಿಂಕ್ ಆದ್ರೆ ನಮಗುಟ್ಟೋ ಮಗುನು ಇದೇ ತರ ಕ್ಯೂಟ್ ಆಗಿರುತ್ತೆ ಅಲ್ವಾ ಬೇಬಿ? ಹಾ ಬಂದೆಪ್ಪ. ಹಲೋ ಹಲೋ ಜೋ, ಫೋಟೋ ಚೆನ್ನಾಗಿದೆ ಅಲ್ಲ? ಹಲೋ, ಕಟ್ಟಾಗೋಗಿದೆ. ಹಲೋ ಜೋ, ಏನಾಯ್ತು? ಯಾಕೆ ಕಾಲ್ ಕಟ್ ಮಾಡ್ದೆ? ಯಾಕೆ ಕಾಲ್ ಕಟ್ ಮಾಡ್ದೇನಾ? ಇನ್ನೇನ್ ಮತ್ತೆ, ನೀನ್ ಹೇಳಿದ್ ಕೇಳಿ ಹಗ್ ಮಾಡ್ಬೇಕಿತ್ತಾ? ಅವೆಲ್ಲ ಯಾಕೆ ಜೋ? ಹೇ ಮೆಂಟಲ್, ನೀನ್ ನನ್ನ ಎದುರುಗಡೆ ಸಿಗ್ಬೇಕಿತ್ತು. ಜೋ, ಅದೇನು ತಮಾಷೆಗೆ? ಹೆದರ್ಕೊಂಡ್ಬಿಟ್ಟಿರೋ ಮನೀಶ್, ಅಪ್ಪ ಕೂಗಿದ್ರು ಅದಕ್ಕೆ ಹೋಗಿದ್ದೆ. ಹೌದಾ? ನಾನೆಲ್ಲೋ ನಿನ್ ಕೋಪಿಸ್ಕೊಬಿಟ್ಟೆ ಅನ್ಕೊಂಡೆ. ಹಾಗಿದ್ರೆ ಮಗು ಕ್ಯೂಟ್ ಆಗಿದೆ ಅಲ್ಲ? ಹೌದೌದು, ನನ್ ತರಾನೇ ಕ್ಯೂಟ್ ಆಗಿದೆ, ಆದ್ರೆ ನಿನ್ ತರ ಸ್ವಲ್ಪ ಡಂಬ್ ಆಗೂ ಇದೆ. ನಂಗಂತೂ ಆ ತರ ಮಗು ಬೇಡಪ್ಪ. ಓ ರಿಯಲಿ? ಅದ್ ಸರಿ, ಇವತ್ತಾದ್ರೂ ಫ್ರೀ ಇದ್ಯಾ? ಮೂವಿಗೆ ಹೋಗೋಣ? ಇಲ್ಲ ಲೋ, ಅಪ್ಪ ಹೊರಗಡೆ ಹೋಗ್ತಿದ್ದಾರೆ, ಮನೇನೇ ಇರ್ಬೇಕು. ಜೋ ಪ್ಲೀಸ್ ಜೋ, ಅವತ್ತಿಂದ ನಾನು ಕೇಳ್ತಾನೆ ಇದೀನಲ್ವಾ ನಾನು. ಆಗಲ್ಲ. ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡೋಣ, ಹೇಗೂ ಮನೇಲಿ ಯಾರು ಇರಲ್ಲ, ಸೊ ನೀನೇ ಎಲ್ಗೆ ಬಂದ್ಬಿಡು, ಇಲ್ಲೇ ಮೂವಿ ನೋಡೋಣ. ನಿಜವಾಗ್ಲು? ಹ್ಞೂ ಕಣು, ಆದ್ರೆ ಒಂದ್ ಕಂಡೀಷನ್. ನಮ್ಮ ಮನೆ ಕೆಳಗಡೆ ಮನೆ ಆಂಟಿ ಡೌಟ್ ರಾಣಿ ಆಯ್ತಾ, ಅಪ್ಪಂಗ್ ಫಿಟ್ಟಿಂಗ್ ಇಟ್ಬಿಡ್ತಾಳೆ. ಅದಕ್ಕೆ ನೀನು ಈ ಡೀಪ್ ಕ್ಲೀನಿಂಗ್ ಅವ್ರ ತರ ಡ್ರೆಸ್ ಮಾಡ್ಕೊಂಡ್ ಬಂದ್ಬಿಡು, ಸರಿನಾ? ನೀನ್ ಸಿಕ್ತಿ ಅಂದ್ರೆ ಅಷ್ಟು ಮಾಡಕ್ಕಾಗಲ್ವಾ? ನೀನ್ 100 to 1 ಉಲ್ಟಾ ಇನ್ಸ್ಟಾಲ್ ನಾನು ಅಲ್ಲಿ ಇರ್ತೀನಿ. ಏಯ್, ಯಾರಪ್ಪ ನೀನು? ಎಲ್ಲಿಗೆ ಹೋಗ್ತಾ ಇದೀಯಾ? ಆಂಟಿ, ಅದು ಮೇಲ್ಗಡೆ ಮನೆ ಕ್ಲೀನಿಂಗ್ ಸರ್ವಿಸ್ ಬುಕ್ ಮಾಡಿದ್ರು. ಯಾರ ಆಂಟಿ? ನಾನು ಹಿಂಗೆ ಆಂಟಿ ತರ ಕಾಣಿಸ್ತೀನ? ನನ್ನ ಮಗ ಈಗ 2nd ಸ್ಟ್ಯಾಂಡರ್ಡು. ಸಾರಿ ಮೇಡಮ್. ಹಾರ್ಪಿಕ್ ಅವ್ರ ತರ ಟಾಯ್ಲೆಟ್ ಕ್ಲೀನ್ ಮಾಡೋರಾ? ಎಲ್ಲಿ? ಆ್ಯಡಲ್ಲಿ ಬರೋ ತರ ಕ್ಯಾಮ್ರಾನೇ ಕಾಣಿಸ್ತಾ ಇಲ್ಲ. ಅಯ್ಯೋ, ಆ ಥರ ಅಲ್ಲ ಮೇಡಮ್, ನಮ್ದು ಪ್ರೊಫೆಷನಲ್ ಡೀಪ್ ಕ್ಲೀನಿಂಗ್ ಅಂತ. ಫ್ಲೋರ್ ಕ್ಲೀನಿಂಗು, ಹಾಲು, ಕಿಚನು. ನಾನು ಮರ್ತು ಹೋಗ್ಬಿಟ್ಟೆ, ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ನೋಡೋಕ್ಕೆ ಆಗಲಿಲ್ಲ. ನಮ್ಮ ಮನೆ ಕಿಚನ್ ಒಂಚೂರು ಕ್ಲೀನ್ ಮಾಡಿಕೊಟ್ಬಿಡ್ತೀಯಾ? ಅಯ್ಯೋ, ಹಂಗೆಲ್ಲ ಆಗಲ್ಲ ಆಂಟಿ. ಸಾರಿ ಮ್ಯಾಮ್, ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು. ನಿನ್ನ ನೋಡಿದರೆ ಯಾಕೋ ಕ್ಲೀನ್ ಮಾಡೋ ಥರ ಕಾಣ್ತಾ ಇಲ್ಲ. ಪರ್ಫ್ಯೂಮ್ ಹಾಕೊಂಡ್ಬಂದಿರೋ ಪೊರ್ಕಿ ಥರ ಇದೆಯಾ? ಮ್ಯಾಮ್, ಬಿಗ್ ಬಾಸ್ ಶುರು ಆಯ್ತು ಅನ್ಸುತ್ತೆ ನೋಡಿ. ನಿನ್ನ ಜೊತೆ ಮಾತಾಡ್ಕೊಂಡು ನಾನು ಒಳ್ಳೆ ಏನು ಈಗಿನ ಕಾಲದ ಹೆಣ್ಮಕ್ಳು ಕಸ ಗುಡ್ಸಕ್ಕೂ ಬುಕ್ ಮಾಡ್ತೇವೆ. ಒಳ್ಳೆ ಟೇಬಲ್ ಕಾಪಾಡು. ಜೋ ಜೋ, ಅಲ್ಲೇನೋ ಮಾಡ್ತಿದ್ಯಾ? ಜೋ, ಕಚ್ಚಿಕೊಂಡಿದೆ. ಎಲ್ಪಿ.
ಏನೋ ನಿಂದು, ಬಾರೋ ಒಳಗೆ. ಯಾವಾಗ್ಲೂ ಬಂದೆ? ನಾನಾಗ್ಲೇ ಬಂದು ಪರಮ ಸುಂದರಿ ದರ್ಶನ ತಗೋತಾ ಇದ್ದೆ. ಫೇರ್ವೆಲ್ಗೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಓವರ್ ಆಗಿ ಆಡ್ಬೇಡ, ಡೋರ್ ಕ್ಲೋಸ್ ಮಾಡ್ ಬಾ. ಇದೇ ನೋಡು ನಮ್ಮನೆ. ಹೇಗಿದೆ? ತುಂಬಾ ಚೆನ್ನಾಗಿದೆ. ನಾನ್ ಕೇಳಿದ್ದು ಮನೇನ. ನಿನ್ ಕಣ್ಮುಂದೆ ಇರ್ಬೇಕಾದ್ರೆ ಪ್ರಪಂಚನೇ ಮರ್ತೋಗುತ್ತೆ. ಇನ್ ಮನೆ ಯಾವ ಲೆಕ್ಕ ಜೋ? ಏನೇನೋ ಹೇಳ್ತೀಯ, ಒಳ್ಳೆ ಲೂಸ್ ತರ. ಹೇ ಕರೆಕ್ಟು, ಕೆಳಗಡೆ ಬರ್ತಾ ನಿನ್ ಡೌಟ್ ಅಂಟೆ ಸಿಕ್ಕಿದ್ರು. ಏನು ಡೌಟ್ ಬರ್ಲಿಲ್ಲ ತಾನೆ? ಬರ್ಲಿಲ್ಲ ಅಂತ ಹೇಳಕ್ ಆಗಲ್ಲ. ನಿಜ ಹೇಳು. ಜೋ, ನಾವ್ ಗೊತ್ತಲ್ಲ 0.1% ಕೂಡ ಡೌಟ್ ಬಂದಿಲ್ಲ. ಗುಡ್. ಅದ್ ಸರಿ, ಫಸ್ಟ್ ಟೈಮ್ ನಮ್ ಮನೆಗ್ ಬಂದಿದ್ಯಾ, ನಂಗೆ ಅಂತ ಏನ್ ತಂದಿದ್ಯಾ? ನಿನ್ ಫೇವ್ರೇಟು. ಅಯ್ಯೋ, ನೋಡ್ಗಿಟ್ಬಿಟ್ಲಾ? ಚಾಕ್ಲೇಟ್. ಥ್ಯಾಂಕ್ ಯು. ಅದ್ ಸರಿ, ಮಗು ಪಿಕ್ ಕಳ್ಸಿ ನಂದು ನಿಂದು ಅಂತೀಯ, ಮೂವಿಗೆ ಹೋಗೋಣ ಬಾ ಅಂತೀಯ. ಏನ್ ನಿನ್ ಕತೆ? ಕತೆ ಅಲ್ಲ ಜೋ, ಜೀವನ. ನಿನ್ ಕೈಲಿ ಜೀವನ ಪೂರ್ತಿ ಬಯಸ್ಕೊಳ್ಳೋ ಆಸೆ ನಂದು. ಸರಿಯಾದ ಮೆಂಟ್ಲು ಕಣೋ ನೀನು. ಕಾಫಿ ಜ್ಯೂಸ್ ಏನಾದ್ರು ಕುಡಿತೀಯಾ? ಚೆನ್ನಾಗಿರೋ ಹುಡುಗಿರ್ ಕೈಲಿ ಏನ್ ಕೊಟ್ರು ಬೇಡ ಅನ್ಬಾರ್ದು ಅಂತ ನಮ್ಮಿ ಹೇಳಿದ್ದಾರೆ. ಆದ್ರೂ ಮ್ಯಾಂಗೋ ಜ್ಯೂಸು. ಜ್ಯೂಸ್ ಗೀಸ್ ಎಲ್ಲ ಇಲ್ಲ, ಕಾಫಿ ಮಾಡ್ಕೊಂಡ್ ಬರ್ತೀನಿ, ವೇಟ್ ಮಾಡಿ. ಈ ಹುಡುಗಿರು ಮುಂಚೆನೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಮತ್ತೆ ನಮ್ದೇನು ಕೇಳೋದು? ಓ, ಸ್ಯಾರಿಲಿ ಎಷ್ಟು ಮುದ್ದಾಗಿದ್ದಾಳಲ್ಲ. ಓ ಬಾಬಾ, ನಮಸ್ಕಾರ. ಬಡವ ರಾಸ್ಕಲ್, ನಾನು ಇಲ್ದೇ ಇರೋ ಟೈಮಲ್ಲಿ ನನ್ನ ಮನೆಗೆ ಬರೋಕ್ಕೆ ಎಷ್ಟೋದ ಇದೆಯಾ ನಿಮಗೆ? ನಮ್ಮಪ್ಪ ಸ್ವಲ್ಪ ಟೆರರ್. ಫೋಟೋ ನೋಡೇ ಹೆದರ್ಕೊಂಡಿರೋ ಹಾಗಿದೆ. ಹೇ ಜೋ, ನಾನಾ ಹೆದರ್ಕೊಳ್ಳೋದ? ತಮಾಷೆ ಮಾಡ್ಬೇಡ ಜೋ. ದೊಡ್ಡವ್ರ ಕಂಡ್ರೆ ಸ್ವಲ್ಪ ಮರ್ಯಾದೆ ಜಾಸ್ತಿ. ಯಾಕೋ, ಕಾಫಿ ಚೆನ್ನಾಗಿಲ್ವಾ? ಹಾ, ಹಾಲು ಸಕ್ಕರೆ ಹಾಕಿರೋ ಕಾಫಿ ಚಂದ. ನಿನ್ ಕೈಯಾರೆ ಮಾಡಿರೋದ್ರಿಂದ ಇನ್ನೂ ಚಂದ. ಅದ್ರ ಜೊತೆಗೆ ನಿನ್ ಲವ್ವಿಂದ ಮಾಡಿರೋದ್ರಿಂದ ಚಂದಕ್ಕಿಂತ ಚಂದ. ಹೇಗಿದೆ ಕವಿತೆ? ಡುಬಾಕ್ತರ ಇದೆ, ಮುಚ್ಕೊಂಡ್ ಕುಡಿ. ನನ್ ಕೈಲಿ ಕಾಫಿ ಕುಡಿಯೋದಕ್ಕೂ ಪುಣ್ಯ ಮಾಡಿರ್ಬೇಕು. ಹಾಲು ಕುಡಿಯಕ್ಕೆ? ಏನಂದೆ? ಹಾರ್ಲಿಕ್ಸ್ ಕುಡಿಯಕ್ಕೆ.
ಓವರ್ ಹೋಗ್ಬಿಡ್ತಲ್ಲ. ಅದು ಸರಿ, ನಿನ್ನ ಪ್ರಾಜೆಕ್ಟ್ ಎಲ್ಲಿವರೆಗೂ ಬಂತು? ನಂದ ಈಗಿನ್ನು ಶುರು ಆಗ್ತಿದೆ, ಫಸ್ಟ್ ಮೂವ್ ಆಗಿಲ್ಲ. ಯಾವ ಮೂವ್ನು? ಗೈಡ್ ಮೂವ್ ಮಾಡಿಲ್ಲ ಅಂದೆ. ಏನ್ ಗೊತ್ತಾ, ಆ ಬಾಣ್ಲಿ ಬಾಲರಾಜ್ ಇದನಲ್ಲ, ದಿನಾ ಮೆಸೇಜ್ ಹಾಕ್ತಾನೆ, ವಿಡಿಯೋ ಕಾಲ್ ಮಾಡಿ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ. ಹೌದಾ? ನೀನ್ ಒಂದ್ ಮಾತು ಹೇಳು ಜೋ, ಅವ್ನ್ ತಲೆರೋ 4 ಕೂದಲು ಉದ್ರಂಗ ಹೊಡಿತೀನಿ. ಸಮಾಧಾನ ಅಷ್ಟೆಲ್ಲ ಸೀನ್ ಇಲ್ಲ ಬಿಡು. ಅವನನ್ನ ಏನ್ ಮಾಡ್ಕೊಳಕ್ಕಾಗುತ್ತೆ, ಸೇಫ್ಟಿಗಿರ್ಲಿ ಅಂತ ಅವ್ನ ಹೆಂಡತಿ ನಂಬರ್ ಇಟ್ಕೊಂಡಿದೀನಿ. ನೀನ್ ಬಿಡು, ಒಂಥರ ಚಮಕ್ ಚಂಪಾಕಲಿ. ಎಂತ ಡಬ್ಬಾ ಹೆಸರಿಟ್ಟಿದ್ಯೋ ನಂಗೆ. ಯಾವ ಮೂವಿ ನೋಡೋಣ? ಇದು ನನ್ನ ಫೇವ್ರೆಟ್ ಮೂವಿ, ಇದನ್ನೇ ನೋಡೋಣ. ಅಯ್ಯೋ, ಹಾರರ್ ಮೂವಿನಾ? ಬೇಡಪ್ಪ, ನನಗೆ ಭಯ ಆಗುತ್ತೆ. ಈ ಡೌಗೇನ್ ಕಮ್ಮಿ ಇಲ್ಲ. ಲೇ ಪ್ಲೀಸ್, ಯಾವ್ದಾದ್ರು ಬೇರೆ ಮೂವಿ ಯಾಕೆ? ಇದು ನೋಡೋಣ, ಸೈಕಾಗಿದೆ. ಹೇಯ್, ಇದು ಬೇಡ ಕಣೆ. ಈ ತಂಪೊತ್ತಲ್ಲಿ ಯಾವ್ದಾದ್ರು ರೊಮ್ಯಾಂಟಿಕ್ ಮೂವಿ ನೋಡೋಣ. ನನ್ನ ಹತ್ರ ಒಂದು ಮೂವಿ ಇದೆ, ಅದನ್ನ ನೋಡೋಣ. ಬೇಡ ಕಣೋ, ಇದನ್ನೇ ನೋಡೋಣ. ಹೋಗೆ, ಅವಾಗಿಂದ ನಾನು ನೀನ್ ಹೇಳ್ದಂಗೆ ಕೇಳ್ತಾ ಇದ್ದೀನಿ. ಇದೊಂದ್ಸಲಿ ಆದ್ರೂ ನಮ್ ಕೂಡ ಮುಂದೆ ಹೋಗ್ಲಿ. ಸರಿ, ಏನೋ ಮಾಡು. ಈ ಮೂವಿ ಯಾಕಪ್ಪ ಪ್ಲೇ ಮಾಡ್ತಿದ್ದಾನೆ? ಇದನ್ನೇ ನೋಡೋಣ. ಪಿಜ್ಜಾ ಆರ್ಡರ್ ಮಾಡೋಣ. ಪಿಜ್ಜಾ ಯಾಕೋ? ಅದ್ ಹಾಗೆ, ಆಮೇಲೆ ಹೊಟ್ಟೆ ಹಸಿಯುತ್ತೆ, ನಿನಗೆ ಗೊತ್ತಾಗಲ್ಲ. ಆಮೇಲೆ ಯಾಕೆ ಹಸಿಯುತ್ತೆ? ನೀನ್ ಅರ್ಜುನ್ ರೆಡ್ಡಿ ಮೂವಿ ನೋಡಿಲ್ವಾ? ನನಗೆ ಡಬಲ್ ಚೀಸ್, ನಿನಗೆ? ಬೇಡ ಅಂತ ಹೇಳ್ತಿದ್ದೀನಿ ತಾನೆ. ಹೋಗೆ. ನೀನ್ ನಿಮಿಷ ಇರು, ನಾನು ಯಾರಂತ ನೋಡ್ತೀನಿ. ಅಪ್ಪ ಬಂದಿದ್ದಾರೆ. ಏನೋ ಮಾಡ್ತಿದ್ಯಾ ಗೂಬೆ? ಹೌಸ್ಕೊಳಕ್ ಹೋಗ್ತಾ ಇದ್ದೀನಿ. ಯಾಕೋ ಹೌಸ್ಕೊಂತೀಯ? ಅಲ್ಲೇನಾದ್ರೂ ಮಾಡ್ತಿರು ಪ್ಲೀಸ್. ಯಾಕಮ್ಮ ಬಾಗಿಲು ತೆಗಿಯಕ್ಕೆ ಇಷ್ಟೊಂದು ಲೇಟು? ಅದು ಪಾಪ ಮೇಲ್ಗಡೆ ಇದ್ದೆ, ಅದಕ್ಕೆ ಲೇಟ್ ಆಯ್ತು. ಇನ್ನೇನು ಮಾಡ್ಕೊಂಡಿರ್ತೀಯ? ಟಿಕ್ ಟಾಕೋ ಏನೇನೋ ಮಾಡ್ಕೊಂಡಿರ್ತೀಯ. ಪಾಪ ಟಿಕ್ ಟಾಕ್ ಬ್ಯಾನ್ ಆಯ್ತು, ಇವಾಗ ಏನಿದ್ರು ರೀಲ್ಸೋ ಫಾಲ್ಸೋ. ಕುಡಿಯೋಕೆ ಒಂದು ಸ್ವಲ್ಪ ನೀರು ತಂದು ಕೊಡಮ್ಮ. ಹಾ ಸರಿ ಪಾಪ. ಪಪ್ಪ ಅದೇ ಕ್ಲೀನಿಂಗ್ ಸರ್ವಿಸಸ್ ಅವರು ಸ್ವಲ್ಪ ತಾಯ್ತು ಬಂದು. ಹಾಯ್ ಸರ್, ಮೈ ಸೆಲ್ಫ್ ವಿನೋದ್ ಫ್ರಮ್ ಗುಡ್ ಹೋಮ್ ಕ್ಲೀನಿಂಗ್ ಸರ್ವಿಸ್. ಕೊರೋನಾ ಬಂದಮೇಲೆ ನಾನು ಯಾರಿಗೂ ಕೈ ಕೊಡೋಲ್ಲಪ್ಪ. ಕಾಲ ಕೆಟ್ಟೋಯ್ತು. ಮುಂಚೆ ಎಲ್ಲ ಆಫೀಸಸ್ ಆಗೋಕೆ ಇಂಗ್ಲೀಷ್ ಗೊತ್ತಿರಬೇಕಾಗಿತ್ತು, ಇವಾಗ ಕ್ಲೀನಿಂಗ್ ಮಾಡೋರ್ಗೂ ಇಂಗ್ಲೀಷ್ ಗೊತ್ತಿರಬೇಕಲ್ಲ. ಸರಿ ಬಾ, ಎಲ್ಲೆಲ್ಲಿ ಕ್ಲೀನ್ ಮಾಡ್ಬೇಕು ತೋರಿಸ್ತೀನಿ ಬಾ. ಏನು ಮಾಡೋದು? ನಂಗೆ ಕ್ಲೀನಿಂಗ್ ಎಲ್ಲ ಮಾಡಕ್ಕೆ ಬರಲ್ಲ. ನಿಂಗೆ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡೋಕ್ಕೂ ಬರಲ್ವೇನೋ? ಪ್ಲೀಸ್ ಏನಾದರೂ ಮ್ಯಾನೇಜ್ ಮಾಡು.
ಜೋ ಅಯ್ಯೋ ಏನಪ್ಪ ಮಾಡೋದು ಇವಾಗ? ನೋಡಪ್ಪ, ಇದು ಲಿವಿಂಗ್ ಹಾಲು. ಮೊದಲು ಇದು ನಾವು ಮುಗಿಸ್ಬಿಡು. ಆಯ್ತು ಸರ್. ಆಮೇಲೆ ನನ್ನ ರೂಮು, ನನ್ನ ಮಗಳ ರೂಮು, ಗೆಸ್ಟ್ ರೂಮು, ಕಿಚನ್ನು, ಕೊನೆಗೆ ಬಾತ್ರೂಮು, ಆಮೇಲೆ ಎಲ್ಲ ಫರ್ನಿಚರ್ಸು, ವಿಂಡೋಸು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಆಗಬೇಕು. ಕೊನೆಗೆಲ್ಲ ಲಕ್ಕ ಲಕ್ಕ ಅಂತ ಹೊಡಿತಿರ್ಬೇಕು. ಆಯ್ತು ಸರ್. ಗೊತ್ತಾಯ್ತಾ? ಏನಂದೆ? ಇಷ್ಟೇನಾ? ಇನ್ನೂ ಏನಾದರೂ ಇದೆಯಾ ಸರ್? ಫಸ್ಟು ಇಷ್ಟು ಮುಗಿಸೋ, ಬೇರೆ ಏನಾದರೂ ಇದ್ರೆ ಹೇಳ್ತೀನಿ. ಈ ಸಂಡೇ ಬೇರೆ ನನ್ನ ಮಗಳನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಜೋ ಜೋ ಜ್ಯೋತಿ ಅವರೇ, ಒಂದು ಗ್ಲಾಸ್ ನೀರು ಕೊಡ್ತೀರಾ? ಅಲ್ಲ ಕಣಯ್ಯ, ಇನ್ನು ಕೆಲಸನೇ ಶುರು ಮಾಡಿಲ್ಲ, ಆಗಲೇ ಸುಸ್ತಾಗೋದ್ಯಾ? ಅವನಿಗೆ ಸ್ವಲ್ಪ ನೀರು ಕೊಟ್ಬಿಡಮ್ಮ. ಏಯ್, ಯಾಕೋ ಕೂಕೊಂಡೆ? ಮತ್ತೆ ನಿಮ್ಮಪ್ಪ ಗಂಡಿನ ಕಡೆಯವರು ಮದುವೆ ಅಂತ ಏನೇನೋ ಅಂತ ಇದ್ದಾರೆ. ಈ ಕೆಲಸ ಎಲ್ಲ ಮಾಡ್ಲೇಬೇಕಾ? ಹೆಂಗೂ ನಿಮ್ಮಪ್ಪ ಇಲ್ಲ, ಹಿಂಗಡೆ ಬಾಗ್ಲಿಂದ ಓಡೋಬಿಡ್ಲಾ? ಲೋ, ಹಂಗೇನಾದ್ರೂ ಮಾಡ್ಗಿಟ್ಬಿಟ್ಟಿಯಾ? ಅಪ್ಪಂಗೇನಾದ್ರೂ ನಮ್ಮಿಬ್ಬರ ಮೇಲೆ ಡೌಟ್ ಬಂದ್ರೆ ಅಷ್ಟೇ ಕತೆ. ಆಮೇಲೆ ನಿಂಗೆ ನಾನು ನಾಳೆಯಿಂದ ಕಾಲ್ ಮೆಸೇಜ್ ಮಾಡಕ್ ಕಷ್ಟ ಆಗುತ್ತೆ. ನಿಂಗಿದೆಲ್ಲ ಒಂದು ಕೆಲಸನಾ? ಚೇರ್ ಅಪ್ ಮನಿ, ಚೇರ್ ಅಪ್, ಯು ಕ್ಯಾನ್ ಡೂ ಇಟ್. ಈ ಥರ ಅವಾಗ ಕೈ ಇಟ್ಕೊಂಡೇ ಎಷ್ಟು ಖುಷಿ ಆಗುತ್ತೆ. ಇನ್ನು ಜೀವನ ಪೂರ್ತಿ ಇಟ್ಕೊಳ್ಳಂಗಾದ್ರೆ. ಏ, ಏನಪ್ಪ ಮಾಡ್ತಿದ್ಯಾ ಅಲ್ಲಿ? ಇನ್ನೂ ಕೆಲಸ ಶುರು ಮಾಡಿಲ್ವಾ? ಹಾಂ ಸರ್. ಸರ್, ಫೋನ್ ನಂದು ಸರ್, ನಂದು. ಅದು ವರ್ಕೌಟು ಸರ್, ಜಿಮ್ಗೆ. ನನ್ನ ಮಗಳು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ್ಯಾ? ಅದು ಚಾರ್ಜರ್ದು ಹೆಡ್ ಸಿಕ್ಕಿಲ್ಲ, ಬಾಲ ಸಿಕ್ಬಿಡ್ತು, ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟೆ ಸರ್. ಒಳ್ಳೆ ವಿಚಿತ್ರ ಸ್ವಾಮಿ ಕಣಯ್ಯ ನೀನು. ಹೋಗು, ಕ್ಲೀನ್ ಮಾಡೋಗು. ಸರ್, ಕ್ಲೀನ್ ಮಾಡೋ ಅಂದ್ರೆ ರೆಸ್ಟ್ ಮಾಡ್ತಾ ಇದೆಯಲ್ಲಪ್ಪ. ನಿನ್ನನ್ನು ಮೇಂಟೈನ್ ಮಾಡಕ್ಕೆ ಇನ್ನೊಬ್ರನ್ನ ಇಡ್ಬೇಕಾ? ಹಾಲ್ ಕ್ಲಿಯರ್ ಸರ್. ಹಾಲ್ ಕ್ಲಿಯರಾ? ಏನಿದು? ಮಾಡ್ತೀನಿ ಸರ್. ಸರಿ, ಕ್ಲೀನ್ ಮಾಡೋ. ಅಲ್ಲೇನ್ ಮಾಡ್ತಿದೀಯಾ? ನೆಲ ಒರೆಸ್ತಾ ಇದ್ದೀನಿ ಸರ್. ಹಿಂಗೂ ಯಾರು ನೆಲ ಒರೆಸ್ತಾರ? ನಿಜವಾಗ್ಲೂ ನಿನ್ ಕ್ಲೀನಿಂಗ್ ಸರ್ವಿಸಸ್ ಅವನ? ಹಾಂ ಸರ್. ಬರೀ ತಲೆಹರಟೆನೇ ಆಯ್ತು ನಿಂದು. ಸರಿ, ಕೆಲಸ ಮಾಡು. ಹಾಂ ಸರ್. ರಾಕ್ಷಸಿ ಏನೇ ಆಯ್ತು?
ಇರುವೆ ಕಚ್ಬಿಡ್ತು ಸರ್, ಇರುವೆ. ಇರ್ವೇನಾ? ಹಂಗಾರೆ ಏನಯ್ಯ ಕ್ಲೀನ್ ಮಾಡಿದ್ಯಾ ನೀನು? ಒಳ್ಳೆ ಕಳ್ಳ ಸ್ವಾಮಿ ಕಣ. ನನ್ನ ಕರ್ಮ. ಥು. ಹೊಟ್ಟೆ ಬೇರೆ ಹಸಿತಾ ಇದೆ. ಥು, ಎಲ್ಲಿ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪ ಭಗವಂತ, ಎಂಥ ಪರಿಸ್ಥಿತಿ ಸಿಕ್ಕಾಕ್ಸ್ಬಿಟ್ಟಿಲ್ಲಪ್ಪ. ಆರ್ಡರ್ ಸರ್. ಪಿಜ್ಜಾನಾ? ಹಾಂ, ನಾವು ಆರ್ಡ್ರ್ ಮಾಡಿಲ್ವಲ್ಲ. ಇಲ್ಲ ಸರ್, ಇದೇ ಅಡ್ರೆಸ್ಗೆ ಆರ್ಡರ್ ಆಗಿರೋದು. ಹೇಯ್, ನಾನು ಹೇಳಿದ್ನಲ್ಲಪ್ಪ ಆರ್ಡ್ರ್ ಮಾಡಿಲ್ಲ ಅಂತ. ಇಲ್ಲ ಸರ್, ಆರ್ಡರ್ ನೇಮು. ಪಪ್ಪ, ನಾನೇ ಆರ್ಡರ್ ಮಾಡಿದ್ದು. ನೀನಮ್ಮ ಮಾಡಿದ್ದು? ಥ್ಯಾಂಕ್ ಯು ಮ್ಯಾಮ್, ಹ್ಯಾವ್ ಎ ನೈಸ್ ಡೇ. ಇದು ಪಿಜ್ಜಾ ವಾಸನೆ ಅಲ್ವಲ್ಲ? ಹೆಂಗ್ ತಿಂತವ್ರ ನೋಡು, ಒಳ್ಳೆ ಕಡಿ ಹಲ್ಸ್ಲಂಗ್ ತಿಂತವ್ರ. ಏನಯ್ಯ, ಬಾತ್ರೂಮ್ ಕ್ಲೀನ್ ಮಾಡೋ ಅಂದ್ರೆ ಬಟ್ಟೆ ಹಾಕೊಂಡು ಸ್ನಾನ ಮಾಡ್ಕೊಂಡ್ ಬಂದಿದ್ಯಲ್ಲ. ಜೋ, ನಿಂಗೋಸ್ಕರ ಏನೆಲ್ಲ ಮಾಡಿದ್ದೀನಿ. ಏನಿಲ್ವಾ? ಏನ? ನಾಳೆ ನನ್ನ ಜೊತೆ ಔಟಿಂಗ್ ಬರ್ತೀಯಾ ಅಂದೆ. ಔಟಿಂಗ್ ತಾನೆ? ಬರ್ತೀನಿ. ಥ್ಯಾಂಕ್ ಯು ಜೋ. ಅಪ್ಪ ಬರ್ತಾರೆ, ಸುಮ್ನಿರೋ. ಪರವಾಗಿಲ್ಲ ಕಣಯ್ಯ, ಚೆನ್ನಾಗೇ ಕ್ಲೀನ್ ಮಾಡಿದ್ಯಾ. ನೋಡಕ್ ಮೈಗಳಂತರ ಇದೆಯಾ, ಆದರೂ ಕೆಲಸ ಓಕೆ. ಚಾರ್ಜಸ್ ಎಷ್ಟಾಯ್ತು? ಎಷ್ಟು ಒಂದು ಕೊಡಿ ಸರ್. ಬಂದಿದ್ದಕ್ಕೆ ಇದಾவது ವರ್ಕೌಟ್ ಆಯ್ತಲ್ಲ. ಬೇಡ ಪಾಪ, ಕೊಡಬೇಡಿ. ಹಾಂ, ಇವಳಕ್ಕೆ ಹಿಂಗಂತವಳೆ. ಅಂದರೆ ನಾನು ಆಲ್ರೆಡಿ ಆನ್ಲೈನಲ್ಲಿ ಪೇ ಮಾಡಿದ್ದೀನಿ ಎಂದೆ. ಓ ಹೌದಾ ಮಗಳೇ? ಆಮೇಲೆ ಎಷ್ಟು ಅಂತ ಕೇಳಿ ಇಸ್ಕೊಂಬಿಡು. ಅಯ್ಯೋ, ಹೋಗ್ತದ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ, ಅದನ್ನು ಕಿತ್ಕೊಬಿಟ್ಲು. ಇನ್ನೇನು ಆಯ್ತದಯ್ಯ? ಹೊರಡು. ಒಂದು ನಿಮಿಷ ತಗೊಳಪ್ಪ, 5 ರೂಪಾಯಿ ಗೋಲ್ಡ್ ಕಾಯಿನು. ಹೋಗ್ತಾ ಟೀ ಕುಡ್ಕೊಂಡು ಹೋಗು. ಎಲ್ಲಿ ಟೀ ಬರುತ್ತೆ? ಯಾವ ಕಾಲದಲ್ಲಿ ನೀವು ಅಯ್ಯ? ಆಯ್ತು ಸರ್. ಜೋ, ನಾಳೆ ಸಿಗ್ತೀಯಲ್ಲ? ಕಾಲ್ ಮಾಡು. ಹಾ, ಬಂದೆ ಪಪ್ಪ. ಅದೇ ಕ್ಲೀನಿಂಗ್ ಸರ್ವಿಸಸ್ನ ಬುಕ್ ಮಾಡ್ತೀನಿ ಅಂದಿದ್ಯಲ್ಲ ಮಗಳೇ? ನಾನು ಕಾಲ್ ಮಾಡಿ ಬುಕ್ ಮಾಡ್ತೀನಿ ಪಪ್ಪ. ಆಯ್ತು, ನಾನು ಸ್ನಾನ ಮಾಡ್ಕೊಂಡು ಕ್ಲೈಂಟ್ ಹತ್ರ ಹೋಗಿ ಬರ್ತೀನಿ. ಜೋಪಾನ. ಮಗನೇ, ನಂಗೂ ನಿಂಗೂ ಹುಟ್ಟೋ ಮಗು ಫೋಟೋ ಕಳಿಸ್ತೀಯಾ? ನಿನ್ನ ಮುಸುಡಿಗೆ ನಾನು ಬೇಕಾ? ಪಪ್ಪ, ಅದೇ ಆ ಕ್ಲೀನಿಂಗ್ ಸರ್ವಿಸಸ್ ಅವ್ರು ಬಂದಿದ್ದಾರೆ. ಇಷ್ಟು ಬೇಗ ಬಂದ್ಬಿಟ್ರಾ? ಒಂದು ಹಾಫ್ ಆನ್ ಅವರಲ್ಲಿ ಬಂದ್ಬಿಡ್ತೀನಿ. ಕೆಲಸ ಮಾಡಿಸ್ತೀನಿ. ಹಾಂ, ಓಕೆ. ಇನ್ನೊಂದು ಹಾಫ್ ಆನ್ ಅವರ್ ಮ್ಯಾನೇಜ್ ಮಾಡಿಬಿಡ್ಬೇಕು. ಜ್ಯೋತಿ, ಆ ಟ್ಯಾಂಕು ಮತ್ತೆ ಸಂಪು ಕ್ಲೀನ್ ಮಾಡಿಸೋದೇ ಮರ್ತ್ಬಿಟ್ರಲ್ಲಮ್ಮ. ಅದಕ್ಕೆ ಬೇರೆಯವ್ರನ್ನ ಬುಕ್ ಮಾಡ್ಬೇಕು ಪಪ್ಪ. ಅದಕ್ಕೂ ಒಬ್ಬ ಇದ್ದಾನೆ. ಲೋ ಬಾಬಿ, ನನ್ನೇ ಲಾಂಗ್ ರೈಡಿಗೆ ಕರೆದೆ ಅಲ್ಲ, ನಿಂಗಿದೆ ಕಾಣು.